ಇನ್ನಷ್ಟು ದೊಡ್ಡ ಮಟ್ಟದ ದಾಳಿ ಆಗಬೇಕು ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಷ್ಟು ಉಗ್ರಗಾಮಿಗಳ ನೆಲೆಗಳನ್ನ ಮುಗಿಸ್ಬೇಕು ಅಂತ. ಎಸ್, ರಫೇಲ್ ಯುದ್ಧ ವಿಮಾನವನ್ನ ಬಳಕೆ ಮಾಡಲಾಗಿದೆ ಭಾರತೀಯ ಸೇನೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಒಂದು ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನದ ಮೂಲಕ ಪಾಕಿಸ್ತಾನದ ಉಗ್ರಗಾಮಿ ನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕ್ಗೆ ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ರಫೇಲ್ ಯುದ್ಧ ವಿಮಾನವನ್ನ ಬಳಸಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ರಫೇಲ್ ಯುದ್ಧ ವಿಮಾನವನ್ನ ಬಳಸಿ ಪಾಕಿಸ್ತಾನದ ಮೇಲೆ ಈ ಒಂದು ಅಟ್ಯಾಕ್ ಆಗಿರ್ತಕ್ಕಂಥದ್ದು ನಾವು ನೋಡಿರ್ಬೋದು. 2 ದಿನಗಳ ಹಿಂದಷ್ಟೇ ಕಾಂಗ್ರೆಸ್ ವ್ಯಂಗ್ಯವನ್ನ ಮಾಡ್ತಿತ್ತು. ಕಾಂಗ್ರೆಸ್ನ ಒಬ್ಬ ಮಹಾನ್ ನಾಯಕ ಒಂದು ವ್ಯಂಗ್ಯವನ್ನ ಮಾಡ್ತಾ ಇದ್ರು. ರಫೇಲ್ ಯುದ್ಧ ವಿಮಾನದ ಒಂದು ಆಟಿಕೆಯ ಒಂದು ಬೊಂಬೆ ತಗೊಂಡು, ರಫೇಲ್ ಯುದ್ಧ ವಿಮಾನದ ಮಕ್ಕಳು ಆಡ್ತಾರಲ್ಲ ಬೊಂಬೆ, ಆ ಥರ ಇಟ್ಕೊಂಡು ಅದಕ್ಕೆ ನಿಂಬೆಹಣ್ಣು ಸುತ್ತಿ ಹೂವು ಹಾಕಿ ಪೂಜೆ ಮಾಡ್ತೀರಾ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ನಮ್ಮಲ್ಲಿ ರಫೇಲ್ ಇದೆ, ರಫೇಲ್ ಅತ್ಯಾಧುನಿಕ ಯುದ್ಧ ವಿಮಾನವನ್ನ ಇಟ್ಕೊಂಡು ನಾವು ಯಾಕೆ ಇನ್ನೂ ದಾಳಿ ಮಾಡಿಲ್ಲ ಪಾಕಿಸ್ತಾನದ ಮೇಲೆ ಅನ್ನೋ ರೀತಿಯಾಗಿ ಕಾಂಗ್ರೆಸ್ನ ನಾಯಕರೊಬ್ಬರು ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ವಿವಾದ ಆಗಿತ್ತು. ಅದರ ಬೆನ್ನಲ್ಲೇ ಇವತ್ತು ನೈಟ್ ಏನು ಪಾಕಿಸ್ತಾನದ ಮೇಲೆ ದಾಳಿ ಆಗಿದೆ, ಈ ದಾಳಿಗೆ ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ರಫೇಲ್ ಯುದ್ಧ ವಿಮಾನವನ್ನ ಬಳಸಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ರಫೇಲ್ ಯುದ್ಧ ವಿಮಾನವನ್ನ ಬಳಸಿ ಪಾಕಿಸ್ತಾನದ ಮೇಲೆ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಿದೆ. ಪಾಕಿಸ್ತಾನದ ಉಗ್ರಗಾಮಿಗಳ ಮೇಲೆ ಇಂಡಿಯನ್ ಆರ್ಮಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ ಈ ಒಂದು ದಾಳಿಗೆ ರಫೇಲ್ ಯುದ್ಧ ವಿಮಾನವನ್ನ ಬಳಸಿದೆ ಅನ್ನೋ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ನೀವು ನೋಡ್ತಿದ್ದ ದೃಶ್ಯಗಳಲ್ಲಿ ನಿಲ್ಲಿಸಿದ್ದಾರೆ, ಅದೇ ರಫೇಲ್ ಯುದ್ಧ ವಿಮಾನ. ನಮ್ಮ ಟಿವಿ ಸ್ಕ್ರೀನ್ ಕೂಡ ನೋಡ್ತಾ ಇದ್ದಾರೆ, ಜಿ ಅಂತ ಗ್ರಾಫಿಕ್ಸ್ ಬರ್ತಾ ಇದೆ. 5 ವಿಮಾನಗಳು ಅವೆಲ್ಲವೂ ಕೂಡ ರಫೇಲ್ ಯುದ್ಧ ವಿಮಾನಗಳೇ. ನಾವು ಕೂಡ ಗ್ರಾಫಿಕ್ಸ್ನಲ್ಲಿ ಅದನ್ನೇ ತೋರಿಸ್ತಾ ಇದ್ದೀವಿ. ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಿ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಪಾಕಿಸ್ತಾನದ ಸೇನೆ ಏನು, ಪಾಕಿಸ್ತಾನದ ಮಿಲಿಟರಿ ನಮ್ಮ ಟಾರ್ಗೆಟ್ ಅಲ್ಲ, ಪಾಕಿಸ್ತಾನದ ಸೇನೆ ನಮ್ಮ ಟಾರ್ಗೆಟ್ ಅಲ್ಲ, ಪಾಕಿಸ್ತಾನದ ನಾಗರಿಕರು ನಮ್ಮ ಟಾರ್ಗೆಟ್ ಅಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಈ ಒಂದು ಅಟ್ಯಾಕ್ ಅನ್ನ ಮಾಡಿದೆ. ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರನ್ನ ದಾಳಿಯ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಿದೆ. ಸುಮಾರು 9 ಕಡೆ ಈ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ. ಸೊ ಈ ಒಂದು ಮಾಹಿತಿಯನ್ನ ಭಾರತದ ರಕ್ಷಣಾ ಸಚಿವಾಲಯ, ರಕ್ಷಣಾ ಇಲಾಖೆ ಕನ್ಫರ್ಮ್ ಮಾಡಿದೆ. 9 ಸ್ಥಳವನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯಾಗಿದೆ. ವಿಶೇಷವಾಗಿ ನಾವು ಆಗಲೇ ಬ್ರೇಕಿಂಗ್ ಅಲ್ಲಿ ತೋರಿಸ್ತಾ ಇದ್ದೀವಿ, ಜೈಷ್ ಉಗ್ರ ಸಂಘಟನೆ ಏನಿದೆ ಬವಲ್ಪುರ್ನಲ್ಲಿ, ಆ ಒಂದು ಪ್ಲೇಸ್ಗಳನ್ನ ಗುರಿಯಾಗಿಸಿಕೊಂಡು ಅತಿ ಹೆಚ್ಚು ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಜೈಷ್ ಉಗ್ರರನ್ನ ಈ ಒಂದು ದಾಳಿಯಲ್ಲಿ ಹತ್ಯೆ ಮಾಡಲಾಗಿದೆ. ಜೈಷ್ ಉಗ್ರರನ್ನ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ಈ ಒಂದು ದಾಳಿ ಮಾಡಲಾಗಿದೆ. ಬವಲ್ಪುರ್ನಲ್ಲಿ ಅತಿ ಹೆಚ್ಚು ಜೈಷ್ ಉಗ್ರಗಾಮಿಗಳಿರ್ತಕ್ಕಂಥ ನೆಲೆ ಬವಲ್ಪುರ. ಈ ಬವಲ್ಪುರ್ನಲ್ಲಿ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ. ರಫೇಲ್ ಯುದ್ಧ ವಿಮಾನವನ್ನ ಬಳಸಿ ಈ ಒಂದು ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ. ಜೈಷ್ ಉಗ್ರ ಸಂಘಟನೆ ಏನಿದೆ, ಜೈಷ್ ಉಗ್ರ ಸಂಘಟನೆ, ಅಲ್ಲಿ ಅತಿ ಹೆಚ್ಚು ಉಗ್ರರು ಇರ್ತಕ್ಕಂಥ ನೆಲೆ ಬವಲ್ಪುರ. ಈ ಬವಲ್ಪುರವನ್ನ ಟಾರ್ಗೆಟ್ ಮಾಡಿ, ಬವಲ್ಪುರದಲ್ಲಿರ್ತಕ್ಕಂಥ ಜೈಷ್ ಉಗ್ರರನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ಈ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಭಾರತೀಯ ಸೇನೆ ಉಗ್ರರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ನಮ್ಮ ಟಾರ್ಗೆಟ್, ಭಾರತೀಯ ಸೇನೆ ಟಾರ್ಗೆಟ್ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರೇ ವಿನಃ ಪಾಕಿಸ್ತಾನ ಸೇನೆ ಅಲ್ಲ. ಪಾಕಿಸ್ತಾನದ ಮಿಲಿಟರಿ ಮೇಲೆ ಈ ಒಂದು ದಾಳಿ ಆಗಿಲ್ಲ, ಪಾಕಿಸ್ತಾನದ ನಾಗರಿಕರ ಮೇಲೆ ಈ ಒಂದು ದಾಳಿ ಆಗಿಲ್ಲ, ಪಾಕಿಸ್ತಾನದ ಸರ್ಕಾರದ ಮೇಲೆ ಈ ದಾಳಿ ನಡೆದಿಲ್ಲ. ಭಾರತೀಯ ಸೇನೆಯ ಈ ದಾಳಿ ನಡೆದಿರ್ತಕ್ಕಂಥದ್ದು ಉಗ್ರಗಾಮಿಗಳ ವಿರುದ್ಧ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ವಿರುದ್ಧ ನಮ್ಮ ದಾಳಿ ಅನ್ನೋ ಒಂದು ಮಾಹಿತಿಯನ್ನ ಭಾರತೀಯ ರಕ್ಷಣಾ ಇಲಾಖೆ, ಡಿಫೆನ್ಸ್ ಮಿನಿಸ್ಟ್ರಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಈ ಮುಖಾಂತರ ನಮ್ಮ ಟಾರ್ಗೆಟ್ ಉಗ್ರರು, ಭಾರತೀಯ ಸೇನೆ, ಭಾರತದ ಟಾರ್ಗೆಟ್ ಉಗ್ರರು ಅನ್ನೋ ಒಂದು ಮಾಹಿತಿಯನ್ನ, ಅನ್ನೋ ಒಂದು ನೇರ ಸಂದೇಶವನ್ನ ಪದೇ ಪದೇ ಹೇಳ್ತಾ ಇದೆ. ನಮ್ಮ ಟಾರ್ಗೆಟ್ ಪಾಕಿಸ್ತಾನ ಸರ್ಕಾರ ಅಲ್ಲ, ಪಾಕಿಸ್ತಾನ ಜನರಲ್ಲ, ಪಾಕಿಸ್ತಾನ ಆರ್ಮಿ ಅಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಉಗ್ರರನ್ನ ನಾವು ಒಡೆದು ಉರುಳಿಸ್ತೀವಿ, ಉಗ್ರರ ನಿರ್ನಾಮವನ್ನು ಮಾಡ್ತೀವಿ. ನೋಡ್ತಾ ಇರಿ, ಉಗ್ರರು ಈ ಒಂದು ಭೂಮಿಯ ನೆಲದ ಮೇಲೆ ಇರಬಾರ್ದು, ಉಗ್ರರನ್ನ ಸಂಪೂರ್ಣ ಮಟ್ಟ ಹಾಕ್ತೀವಿ, ಉಗ್ರರ ಸಂಪೂರ್ಣ ನಾಶ ಮಾಡ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯನ್ನು ಈಗಾಗಲೇ ಭಾರತ ಮಾಡ್ತಾ ಇದೆ. ಭಾರತದ ಈ ಒಂದು ದಾಳಿಗೆ, ಭಾರತ ದಾಳಿ ಮಾಡೋಕ್ಕೂ ಮುಂಚೆ ಏನು ಕೆಲವಾರು ರಾಷ್ಟ್ರಗಳು, ಅಮೆರಿಕ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳು, ರಷ್ಯಾ, ಅಮೆರಿಕ ಸೇರಿದಂತೆ ಸುಮಾರು ಬಹಳಷ್ಟು ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಎಲ್ಲರೂ ಕೂಡ ಭಾರತಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದರು. ಭಾರತ ಭಯೋತ್ಪಾದನೆಯ ವಿರುದ್ಧ ಏನು ಹೋರಾಟ ಮಾಡುತ್ತೆ, ಉಗ್ರರ ವಿರುದ್ಧ ಏನು ಹೋರಾಟ ಮಾಡುತ್ತೆ, ಈ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ರಷ್ಯಾದ ಪುಟಿನ್
ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ಹಂಚ್ಕೊಂಡಿದ್ರು. ನಮ್ಮ ಸಪೋರ್ಟ್ ನಿಮಗಿದೆ, ನೀವು ನುಗ್ಗಿ ಹೊಡೀರಿ ಅನ್ನೋ ರೀತಿಯಾಗಿ ಪುಟಿನ್ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿ ಒಂದು ಧೈರ್ಯದ ಜೊತೆಗೆ ಸಪೋರ್ಟನ್ನು ಕೊಟ್ಟಿದ್ರು. ಅದರ ಜೊತೆಗೆ ಅಮೆರಿಕ ಕೂಡ ಭಾರತದ ಪರವಾಗಿ ನಿಂತ್ಕೊಂಡಿದೆ. ಜೊತೆಗೆ ಸಾಕಷ್ಟು ದೇಶಗಳು ಭಾರತದ ಪರವಾಗಿ, ಮುಸ್ಲಿಂ ದೇಶಗಳೇ ಕತಾರು, ಕುವೈತ್ ಸೇರಿದಂತೆ ಎಲ್ಲ ದೇಶಗಳು ಭಾರತದ ಪರವಾಗಿ ನಿಂತ್ಕೊಂಡಿರೋದು ವಿಶೇಷ. ಸೊ ಭಾರತ ಉಗ್ರರನ್ನ ಸೆದೆ ಬಡಿಬೇಕು, ಉಗ್ರರ ತಾಣಗಳ ಮೇಲೆ ಅಟ್ಯಾಕ್ ಮಾಡಬೇಕು, ಉಗ್ರರ ವಿರುದ್ಧ ಏನೇ ಕ್ರಮ ಕೈಗೊಂಡ್ರು ಭಾರತ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ನಮ್ಮ ಸಪೋರ್ಟ್ ಇದೆ ಅನ್ನೋ ಒಂದು ಸಂದೇಶವನ್ನು ನೇರವಾಗಿ ಭಾರತಕ್ಕೆ ಕೊಟ್ಟಿತ್ತು. ಅದಕ್ಕೆ ಕೊಟ್ಟ ನಂತರವೇ ರಾತ್ರೋರಾತ್ರಿ ಪಾಕಿಸ್ತಾನದ ಉಗ್ರಗಾಮಿಗಳ ಒಂದು ಅಡಗು ತಾಣಗಳ ಮೇಲೆ ಭಾರತೀಯ ಸೇನೆ ಈ ಒಂದು ಆಪರೇಷನ್ ಸಿಂಧೂರ್ ಹೆಸರಿನ ಅಟ್ಯಾಕ್ ಮಾಡಿದೆ. 9 ಸ್ಥಳವನ್ನು ಗುರಿಯಾಗಿಸಿಕೊಂಡು ಈ ಒಂದು ಏರ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಭಾರತೀಯ ಸೇನೆ. ಸೊ ಕೊನೆಗೂ ಪಾಕಿಸ್ತಾನಿ ಉಗ್ರರನ್ನ ಸಮಾಧಿ ಕಟ್ಟೋದಕ್ಕೆ ಭಾರತೀಯ ಸೇನೆ ಶುರು ಮಾಡಿದೆ. ಒಂದು ರೀತಿ ಉಗ್ರಗಾಮಿಗಳ ವಿರುದ್ಧ ನಡೆದಂತಹ ಯುದ್ಧ ಇದು, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರರ ವಿರುದ್ಧ ನಡೆದ ಯುದ್ಧ ಇದು, ಪಾಕಿಸ್ತಾನಿಯ ಉಗ್ರರನ್ನ ಗುರಿಯಾಗಿಸಿಕೊಂಡು ನಡೆದಂತಹ ಯುದ್ಧ ಇದು, ಭಾರತೀಯ ಸೇನೆ ಮಾಡಿರ್ತಕ್ಕಂಥ ಯುದ್ಧ ಇದು.